ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದ್ರು. ಆಮೇಲೆ ಬ್ರದರ್ ಇನ್ನೊಂದು, ಈಗ ನಿಮಗೆ ಅದು ಪತ್ರಿಕಾ ಪ್ರಕಟಣೆಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬರ ಪರಿಹಾರದ್ದು ಮತ್ತೆ ಫ್ಲಡ್ಸ್ ಏರಿಯಾದಲ್ಲೂ ಏನೇನಾಗಿದೆ ಬೆಳಗಾವಿ ಆ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗೆ ನಮ್ಮ ಒಂದು ಕಮಿಟಿ ಮಾಡ್ತಾ ಇದ್ದೇವೆ. 15ನೇ ತಾರೀಕಿನಿಂದ ಇವತ್ತು ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗದಲ್ಲಿ ಕರಾವಳಿ ಪ್ರದೇಶದ ಒಂದು ಕಮಿಟಿ ಮಾಡಿ, ಕಮಿಟಿ ಮುಖಾಂತರ 4 ಟೀಮ್ ಮಾಡಿದ್ದೀವಿ. ಅದರಲ್ಲಿ ಮೈಸೂರು ವಿಭಾಗಕ್ಕೆ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಆ ಭಾಗದ ಮಾಜಿ ಶಾಸಕರುಗಳ ಒಂದು ನೇತೃತ್ವದಲ್ಲಿ ಸಾರಾ ಮಹೇಶ್ ಅವರು, ಹಾಗೆ ನಮ್ಮ ಹಾಸನದ ಶಾಸಕರುಗಳು, ಇವತ್ತೆಲ್ಲ ಮಂಡ್ಯ ಮಾಜಿ ಶಾಸಕರುಗಳು ಒಂದು ಕಮಿಟಿ ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಭೋಜಗೌಡರ ಅಧ್ಯಕ್ಷತೆಯಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ, ಬೆಂಗಳೂರು ವಿಭಾಗಕ್ಕೆ ನಮ್ಮ ಮಲ್ಲೇಶ್ ಬಾಬು MP ಅವರು ಏನಿದ್ದಾರೆ ಮತ್ತು ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, ಕಲ್ಯಾಣ ಕರ್ನಾಟಕಕ್ಕೆ ಬಂಡಪ್ಪ ಕಾಶ್ಯಪ್ನವರು, ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ವೆಂಕಟರಾಮ್ ನಾಡಗೌಡರು ಮತ್ತೆ ನಮ್ಮ ಸುರೇಶ್ ಬಾಬು ಅವರು JDSನ ಫ್ಲೋರ್ ಲೀಡ್ರು, ಇವ್ರದ್ದು ಒಂದು ಕಮಿಟಿ ಮಾಡಿ ಇವತ್ತು ಒಂದು ವಾರದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾಗಕ್ಕೂ ಪ್ರವಾಸ ಮಾಡಿ ಬರದ ಅಧ್ಯಯನ ಮತ್ತು ಪ್ರವಾಹ ಅಧ್ಯಯನ ಮಾಡಿ ಒಂದು ವರದಿ ಕೊಡೋದಕ್ಕೆ ಹೇಳಿದ್ದೀನಿ. ಆ ವರದಿಯನ್ನು ಕೊಟ್ಟ ನಂತರ ನಾನು ಕೇಂದ್ರದಲ್ಲಿ ನಮ್ಮ ಕೆಲವು ಶಾಸಕರುಗಳು ಜೊತೆಗೂಡಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ಬರದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿ 15ನೇ ತಾರೀಕಿಂದ ಪ್ರವಾಸ ಹಮ್ಮಿಕೊಳ್ಳಕ್ಕೆ ಹೇಳಿದ್ದೀನಿ. ಅದರ ಡೀಟೇಲ್ನ ರಿಲೀಸ್ ಮಾಡ್ತೇನೆ. ಏನ್ ಬರ್ತದೆ? ಇಲ್ಲ, ನಮ್ಮ ಪಕ್ಷದಿಂದ ಹೋಗ್ತಾ ಇದೆ. ಯಾವ್ದು ಬ್ರದರ್? ಇಲ್ಲ, ಅವ್ರಿಗೆ ಹೇಳ್ತಿರತಕ್ಕಂಥ ನಮ್ದು ಸಹ ಮತ ಇದೆ. ಇದು ಯಾಕೆಂದ್ರೆ SIR ಮಾಡ್ತಕ್ಕಂಥದ್ದು, ಈಗ ಇದು ಮಾಡೋ ಉದ್ದೇಶವೇ ಇವತ್ತು ಅನರ್ಹ ಮತದಾರರನ್ನ ತೆಗಿಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ. ಇವತ್ತು ನಿಜವಾದ ಮತದಾರರು ಏನಿದ್ದಾರೆ, ಯಾರ್ದಾದ್ರೂ ಕೈ ಬಿಟ್ಟು ಹೋಗಿದ್ರೆ ಅವ್ರನ್ನ ಸೇರಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಟೆಕ್ನಿಕಲಿ ಸಮಸ್ಯೆಗಳು ಉದ್ಭವ ಮಾಡಿ, ಈಗ ಇವತ್ತು ಕೆಲವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಕೆಲವು ಆ್ಯಪ್ನಲ್ಲಿ ತೋರಿಸ್ತಾನೆ ಇಲ್ಲ ಅಂತ ಹೇಳಿ. ಆ ರೀತಿಯಾಗಿ ನಿಜವಾದ ಮತದಾರರ ಹೆಸರುಗಳನ್ನು ಕೈ ಬಿಡಬಾರದು. ಆ ದೃಷ್ಟಿಯಿಂದ ಇವತ್ತು ಚುನಾವಣಾ ಆಯೋಗ ಕೇಳ್ತಕ್ಕಂಥದ್ದು ಈ ರೀತಿಯ ಒಂದು ಅನುಮಾನಗಳು, ಗೊಂದಲಗಳು, ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಮಾಡ್ತಾರೆ. ಅವರು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇರೋದೇ, ವಿಭಾಗವಾರ ಮೀಟಿಂಗ್ಗಳು ಮಾಡ್ಕೊಂಡ್ ಬರ್ತಿರೋದೇ ಪ್ರಮುಖವಾಗಿ ಬರ ಅಧ್ಯಯನಕ್ಕೂ ಅಲ್ಲ. ಆ ಒಂದು ಪ್ರಗತಿ ಪರಿಶೀಲನೆ ಸಭೆ ಅಂತ ಅಂದ್ರೆ SIRನ ಮುಖಾಂತರ ಈಗೇನು ನಡೀತಾ ಇದೆ ಪ್ರಕ್ರಿಯೆ, ನಮ್ಮ ಅಧಿಕಾರಿಗಳು ನೀವು ಏನ್ ಮಾಡಬೇಕು ಅಂತ ಸೂಚನೆ ಕೊಡೋದಕ್ಕೆ ಅವ್ರು ಪ್ರವಾಸ ಮಾಡ್ತಾ ಇರೋದು. ಅದೊಂದೇ ಮೀಟಿಂಗ್ ಅಲ್ಲ ನಡೀತಿರೋದು. ಅವ್ರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಮುಖವಾಗಿ ಅವ್ರು ಹೋಗ್ತಿರ್ತಕ್ಕಂಥ ಉದ್ದೇಶವೇ ಈ ರೀತಿ ಈ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರ ಅಧಿಕಾರಿಗಳನ್ನ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಇದನ್ನೇ ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದು. ಯಾವುದು? ಏನು ಗಂಟೆ ಎಲ್ಲಿ ಮಾಡವ್ರೆ? ಯಾವ ನೆರಗಾಲವೂ ಇಲ್ಲ, ಬರಗಾಲವೂ ಇಲ್ಲ. ಅವ್ರಿಗಿರೋದು SIR ಗಾಲ. ಅದೇ ನಡೆದಿರೋದು ಮೀಟಿಂಗು. ನಿಮ್ ಕಲಬುರ್ಗದಲ್ಲಿ ಏನ್ ನಡೆಸಿರೋ ಮೀಟಿಂಗ್ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನಾನು.